ಈ ವ್ಯಕ್ತಿ ನಿಮಗೆ ನಾನ್ ಲಾಯಕ್ ಮುಖ್ಯಮಂತ್ರಿ, ನಮ್ಗೆ ನೀನು ಮುಖ್ಯಮಂತ್ರಿ ಅಲ್ಲ. ಈ ಎರಡು ಜಾತಿಗೆ ಮಾತ್ರ ನೀನು ಮುಖ್ಯಮಂತ್ರಿ. ನೀನೊಂದು ಕೋಮುವಾದಿ ಪಕ್ಷ. ನಿಮ್ದು ಒಂದು 26 ಜನ ಪಾರ್ಟಿಗಳು ಇಂಡಿಯಾ ಅನ್ಕೊಂಡು ಇವ್ರೇನಂತವ್ರು ಎಲ್ಲ ಖದೀಮರು, ಜೈಲಲ್ಲಿ ಇದ್ದು ಬಂದವರು, ಬೇಲ್ ಮೇಲೆ ಇರೋರು ಇವರು. ಇಂಥವ್ರ ಆಶ್ವಾಸನೆ ಯಾವುದನ್ನು ಮರಳಾಗಬೇಡಿ ದಯವಿಟ್ಟು, ಇಲ್ಲಂದ್ರೆ ನಾವು ನಮ್ಮ ದೇಶ ಪರರ ಕೈಗೆ ಹೋಗ್ಬಿಡ್ತಾ ಇದೆ. ಈಗ ಭಾರತ ಜೋಡಿಸ್ತಾ ಇಲ್ಲ, ಭಾರತ ಚೋಡ್ತಾ ಇದ್ದಾನೆ ಅವನು. ಅವರು ನಮ್ಮ ದೇಶಕ್ಕೆ ಬೇಡ ಅಂತ ವ್ಯಕ್ತಿ ಆಯ್ತಾ. ಅವರಿಂದ ಏನು ಸಾಧ್ಯ ಇಲ್ಲ. ನಮ್ ದೇಶದ ದುಡ್ಡು ಎಲ್ಲ ಎಂಜಾಯ್ ತಿನ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡು ಅನುಭವಿಸ್ಕೊಂಡು ಸುಖ ಶಾಂತಿಗಳ ಅನುಭವಿಸ್ಕೊಂಡು ಬೇರೆ ದೇಶದಲ್ಲಿ ಹೋಗಿ ನಮ್ ದೇಶ ಬಗ್ಗೆ ಅವಮಾನ ಮಾಡ್ತಾ ಇದ್ದಾನೆ. ಅವ್ನ ಕೊನೆ ಏನ್ ಹೇಳ್ದ ಹುಚ್ಚಿನ ತರ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಘನತೆ ಉಳ್ಳ ರಾಜಕಾರಣಿ ಅಲ್ಲ ಅವ್ರು ಏನಂದ್ರೆ ದೇಶ ಹಾಳು ಮಾಡ್ಬಿಟ್ಟು ನಮ್ ದೇಶಕ್ಕೆ ತಗೊಂಡು ಚೈನಾ ಕೈನಲ್ಲೂ ಇಲ್ಲ ಪಾಕಿಸ್ತಾನ ಕೈನಲ್ಲಿ ಕೊಟ್ಬಿಟ್ಟು ಹೋಗ್ಬಿಡ ಅಂತ ಇದ್ದಾರೆ ಅಷ್ಟೇ ಅವ್ರು ಮಾಡೋದು. ಇವ್ರು ಬಂದಿರೋದೇ ಈ ಮೈನಾರಿಟಿಗಳಿಗೆ ಓಲೈಕೆ ಮಾಡ್ಕೊಂಡು ನಮ್ಮ ಹಿಂದೂಗಳಿಗೆ ಸಾಯಿಸ್ಕೊಂಡು ನಮ್ಮ ಹಿಂದೂ ವಿರೋಧಿಗಳವರು. ಅದಕ್ಕೆ ನೀನು ಮುಸ್ಲಿಮ್ಸ್ ಮಾತ್ರ ಓಲೈಕೆ ಮಾಡ್ತೀಯಲ್ಲ, ಅವಾಗ ನೀನು ಮುಸ್ಲಿಮ್ಸ್ಗೆ ಸಿಎಂ ಚೀಫ್ ಮಿನಿಸ್ಟರ್, ಇನ್ನು ಬೇರೆ ಜಾತಿಯವರು ನೀನು ಚೀಫ್ ಮಿನಿಸ್ಟರ್ ಅಲ್ವಾ?